ಟೈಮ್ ಆಲ್ರೆಡಿ 2 ಗಂಟೆ ಆಯ್ತು. ನಾವು ಬಪ್ಪದು ಯಾವತ್ತೂ ಲೇಟ್ ಎಲ್ಲ ಉಣ್ಕೊ ಬನ್ನಿ ಹೊರಗೆ. ಯಾರು ಹುಡ್ಕೋಬೇಕು ಕುಯ್ಕೊಂಡು ಹೋಗೋದ್ಮೇಲೆ ಇನ್ನೇನಲ್ಲಿ ಫುಲ್ ಹುರ್ಕೋತಾರೆ ಅಷ್ಟೇ 100% ಅಷ್ಟೇ. ನಾವು ಹೊರಗಡೆ ಹೋಗೋದು, ಇವ್ನು ಇಲ್ಲಿ ಕರ್ಕೊಂಡು ಬಂದ. ಏನು ಮಾಡೋದು, ಇಲ್ಲಿ ಚೆನ್ನಾಗಿರುತ್ತೆ ಆಲ್ಬಮ್ ತಗೊಂಡೋಗಿರೋದಕ್ಕೆ ನಾವು ಇಲ್ಲಿ ಬಂದು ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ ಅಂತ ಕರ್ಕೊಂಡು ಬಂದ. ನೀವು ಡಿಸ್ಕೌಂಟ್ ಕೊಟ್ಟಿಲ್ಲ ಅಂದರೆ 580ಗೆ 520 20 ರೂಪಾಯಿನಾ? ಒಂದು ಹಳ್ಳಿ ಮೂಳೆ ಇದ್ರೆ ಕಳಿಸ್ಕೊಡಿ, ಬೇರೆ ಇದ್ರೆ ಬೇಡ. ಇವತ್ತೊಂದು ಪ್ರೋಗ್ರಾಮ್ ಇತ್ತು, ಅಲ್ಲಿಗೆ ಹೋಯ್ಕ. ಅದು ಬಿಟ್ಟರೆ ಮಾಲಿಗೆ ಹೋಗೋದು ಪ್ಲ್ಯಾನ್ ಇತ್ತು. ಸೊ ಕಾಣ್ಕ ಹೆಂಗೋ ಇವತ್ತು ಸಂಡೇ ಆದ್ದರಿಂದ ಮನೆ ಕುಕ್ಕಂದಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಿಕ್ಕೆ ಎಲ್ಲರೂ ಹೊರೆ ಮೈಂಡ್ ಸಹ ಫ್ರೀ ಆಯ್ತು. ಹೀಗೆ ಸಾಯಂಕಾಲ ಒಂದು ಪ್ರಮೋಷನ್ ಶೂಟ್ ಸಹ ಆಯಿತು, ಅಲ್ಲಿಗೆ ಹೋಯ್ಕ. ಅದು ನಾಗರಬಾವಿ, ಇಲ್ಲಿಂದ ಎಷ್ಟು ದೂರ ಆಯ್ತು ಮಾರೆ, ಹೆಚ್ಚು ಕಮ್ಮಿ 1.5 ಗಂಟೆ ಜರ್ತಿ ಅನ್ಸತ್ತೆ. ಲೆಟ್ಸ್ ಸಿ. ಫಸ್ಟ್ ಈ ಪ್ರೋಗ್ರಾಮಿಗೆ ಹೋಗ್ಬಿಟ್ಟು ಅಲ್ಲಿ ಸರಿ ಬ್ಯಾಟಿಂಗ್ ಮಾಡ್ಕೊಂಡ ಅಲ್ಲಿಂದ ನೆಕ್ಸ್ಟ್ ಜರ್ನಿ. ಬಾ ಸೂಸು, ಏಯ್ ಬಾ 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 ಬಾ. ನಿನಗೆ ಮಗನೇ ಬಡಿತ ರೋಡಿಗೆ ಹೊರ ನಿನಗೆ. ಹಾಂ ಬೈಲ ಬಾರೋ ಬೈಲ. ಇವೊಂದು ಹೋತ ಜಾಸ್ತಿ ಆತೈತೆ. ಸ್ಟಾರ್ಟಿಂಗಲ್ಲೇ ಇಲ್ಲಿ ಬಾಬ್ ಕೆದ್ರಿಕಂತಿದ್ದ ಬಾಗ್ಲಿಂದ ಹೊರಗೆ, ಈಗ ರೋಡಿಗೆ ಅಲ್ಲದ ರೋಡಿಗೆ ಹಾಂ ಬಾ ಬಾ. ಈಗ ರೋಡಿಗೆ ಹೋಗ್ದಲ್ಲ, ಬಿಸ್ಲಾಗ ಸೊಕ್ಕಕ್ಕೆ ಲೈಕ್ 10 ಗಂಟೆಗೆ. ಹಾಂ ಪ್ರೋಗ್ರಾಮ್ ಬಂದುಬಿಟ್ಟು ನಮ್ಮ ಆಫೀಸ್ ಕೊಲೀಗ ಅವ್ರ ವೈಫ್ದ ಸೀಮಂತ ಅನ್ಸುತ್ತೆ. ಬಬ್ ಕಳಿರೈತೆ ಬನ್ನಿ ಅಂದೇಳಿ, ಸಂದೇಶ ಎಲ್ಲ ಬನ್ನಿ ಮಕ್ಕಳನ್ನ ಕರ್ಕೊ ಬನ್ನಿ ಅಂತ ಹೇಳಿರೈತೆ. ಆಲ್ರೆಡಿ ಇವರು ಹೋಯ್ತು, ಈಗ ನಾನು ಜಸ್ಟ್ ಒಂದಿಬ್ಬರೇ ಬಾಕಿ ಇದ್ದದ್ದು. ಸೊ ಹೋಗ್ಬಿಟ್ಟು ಗೊತ್ತಿಲ್ಲ ನಾನ್ ವೆಜ್ ಅಂದಿಗೆ. ನಮ್ಮ ಮನೆಗೆಲ್ಲ ವೆಜ್ಜೇ ಮಾಡೋದು, ಐ ಥಿಂಕ್ ಇಲ್ಲೂ ವೆಜ್ಜೇ ಅನ್ಕಂದೆ. ಪಾಪ ನಮ್ಮ ಬಾಯ್ಸ್ ಒಂದು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿರ. ನಾನಂತೂ ರಾತ್ರಿ ಬ್ರೇಕ್ ಆಗಿ ಬಂದೆ. ಪಾಪ ಬಂದು 1 ಗಂಟೆ ಆಯ್ತು ನಮ್ಮ ಮನೆ ಕಂಡ. ಟೈಮ್ ಈಗ 1 ಗಂಟೆ ಅಂತ ಬಂತು. ಸೊ ನಿದ್ರಿಲ್ಲ ಎಂತ ಮಾಡೋದು. ಆಲ್ರೆಡಿ 1 ಗಂಟೆ ಆಯಿತು. ಬೇಗ ಇನ್ನು ಗಿಫ್ಟ್ ತಗೋಬೇಕತ್ತಾನೆ. ಏನು ತಗೋಗೋಣ ನೋಡೋಣ, ಉಸ್ಮಾಡಿ ಹೋಗ್ಬಿಟ್ಟು ನೋಡು ಒಂದು ಎಂಥವ್ರು ಗಿಫ್ಟ್ ಗಿಫ್ಟ್ ತಗೊಂಡು ಗಿಫ್ಟ್ ಎಂಥವ್ರು ಒಂದು ತಗೊಂಡು. ಸೊ ಗಿಫ್ಟ್ ತಗೊಂಡು ಹೌದು, ಸಿಂಗಲ್ ಪೀಸ್ ಬರಲ್ಲ ಇದು. ಓಕೆ ಎಷ್ಟದು 3 ಪೀಸ್ ಅಂದರೆ? ಹಾಂ ಮತ್ತು ಯಾವ್ದು ತಗೊಳ್ಳೋದು? ಸಿಂಗಲ್ ಪೀಸ್ ಬರಲ್ಲ ಅದು. ಮತ್ತೆ ಕಲೆಕ್ಷನ್ ಇದೆ ಇದು. ಸೀಮಂತಕ್ಕೆ ಎಂತ ಕೊಡೋದು ಇದು ಅಮ್ಮ ಮಗು, ಅದು ಇದು ಅಮ್ಮ ಮಗು ಆಯ್ತು. ಇದೊಂದು ತಗೊಂಡು ಒಂದು ಪ್ಯಾಕ್ ಮಾಡಿ ಬೇಗ. 100 ಸಾಕು, 400 ಸಾಕು. ಆಯ್ತು ಸಾಕು. ನಾನು ಹೊರಗಡೆ ಹೋಗೋದು, ಇವ್ನು ಇಲ್ಲಿ ಕರ್ಕೊಂಡು ಬಂದ. ಏನು ಮಾಡೋದು, ಇಲ್ಲಿ ಚೆನ್ನಾಗಿರುತ್ತೆ. ಆಲ್ಬಮ್ ತಗೊಂಡೋಗಿರೋದಕ್ಕೆ ನಾವು ಇಲ್ಲಿ ಬಂದು ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ ಅಂತ ಕರ್ಕೊಂಡು ಬಂದ. ನೀವು ಡಿಸ್ಕೌಂಟ್ ಕೊಟ್ಟಿಲ್ಲ ಅಂದರೆ 580ಗೆ 520 20 ರೂಪಾಯಿನಾ? ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಚೆನ್ನಾಗಿತ್ತು. ಎಂತ ಗಿಫ್ಟ್ ಕೊಡ್ಕೊಂಡು ಗೊತ್ತಿಲ್ಲ. ಸೊ ಅಮ್ಮ ಮಗು ಇಪ್ಪದೊಂದು ಸಣ್ಣದು ಸ್ಟ್ಯಾಚು ಥರ ತಗಂತ. ಲೆಟ್ಸ್ ಸಿ. ಫಸ್ಟ್ ಟೈಮ್ ಸಾಕನ್ಸುತ್ತೆ ಅಲ್ಲ ಪಾಪ. ಎಸ್ ಲೆಟ್ಸ್ ಗೋ. ಟೈಮ್ ಆಲ್ರೆಡಿ 2 ಗಂಟೆ ಆಯ್ತು. ನಾವು ಬಪ್ಪದು ಯಾವತ್ತೂ ಲೇಟ್ ಎಲ್ಲ ಉಣ್ಕೊ ಬನ್ನಿ ಹೊರಗೆ. ಏನು ಇಲ್ಲೇ ಕೂತಿದ್ದೀರಾ? ಇಲ್ಲೇ ಕೂತಿದ್ದೀರಾ? ಎಷ್ಟು ಗಂಟೆ ಬಂದಿರಿ? ಅಷ್ಟೆಲ್ಲ ಮಾಡಿ ಊಟ ಮಾಡ್ಕೊಂಡು ನೋಡು ಅಲ್ಲ. ಕಬಾಬ ಮಂಚೂರಿ ಅದು ನಾನ್ ವೆಜ್ ಅಂತ ಬಂದಿದೆ. ಶ್ರೀಮಂತ ಡೆಕೋರೇಷನ್ ಲೈಟ್ ಮಾಡಿರಲ್ಲ. ಬನ್ನಿ ಸೀದಾ ಊಟ ಮಾಡ್ಕೊಂಡು ಅಲ್ಲಿ ಬಿಟ್ಬಿಟ್ಟು ಇಲ್ಲಿಗೆ ಬಂದಿಲ್ಲ. ಊಟ ಐಸ್ ಕ್ರೀಮ್ ಮಾಡ್ತಾ ಇದ್ದೆ ಅಂತ ಇಲ್ಲ ಗಾಡಿಯಲ್ಲಿ ಇಟ್ಟಿದ್ದೀರಲ್ಲ. ಕ್ವಶನ್ ಡೌಟ್ ಇದೆ. ಅದು ತಳ್ಳ ಗಾಡಿ 2 ಐತಿ ನೋಡಿಲ್ಲ. ಅಲ್ಲ ಇದು ಮೋಹಿತ್ ಅಂದಿದ್ದು ಪಕ್ಕದ. ಇದು ಮೋಹಿತ್ ಅಂದ ಪಾರ್ಟ್ನರ್. ಸ್ಟಾರ್ಟಿಂಗ್ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿದ್ರು, ಇಂಪ್ರೂವ್ ಆದ ಪಾರ್ಟ್ನರ್ಶಿಪ್ ಹೊಡಿತಿರೋದು. ಎಷ್ಟು ಇನ್ಕಮ್ ಮಾಡ್ತೆ? ಮಂಡ್ಯ ಡಿಸ್ಕ್ಲೋಸ್ ಮಾಡಂಗಿಲ್ಲ. ಇನ್ಕಮ್ ಮಂಡ್ಯದಿಂದ ಬಂದ್ಬಿಟ್ಟಿದೆ. ಗಿಲ್ಲಿ 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 ಇಲ್ಲಿ ಇದರಿಂದ ಬಂದಿದೆ. ಐಸ್ ಕ್ರೀಮ್ ಗಿಲ್ಲಿ ಗಿಲ್ಲಿ ಚೆನ್ನಾಗಿರೋದು. 4 ಟೇಬಲ್ ಹಾಕಿದ್ರೆ ಚೆನ್ನಾಗಿರೋದು. ಟೇಬಲ್ ಏನಾಗತ್ತೆ ಒಂದಿನ ಬೆಂಗಳೂರು ಅಂದ್ರೆ ಇದಾಣೆ ಬರೋದು ಅಲ್ಲ.
ಊರಾದ್ರೆ ಹೆಂಗೆ ಮಾಡ್ಬೋದು ಗೊತ್ತದ, ಗಾಡಿ ಪಾರ್ಕಿಂಗ್ ಆನೆ ಮನೆ ಹೊಡೆದ್ಬಿಟ್ಟು ಫುಲ್ ಚೆನ್ನಾಗಿ ಎಲ್ಲ ಪಳ ಪಳ ಅಂತ ಐತೆ. ಒಳಗೆ ಇರೋದು ಕಾಣ್ತಿಲ್ಲ. ಪಾರ್ಟಿ ಇಲ್ವಾ? ಏನು ಪಾರ್ಟಿನ? ಹೊಸ ಬಟ್ಟೆ ತಗೊಂಡಲ್ಲ. ನೆಕ್ಸ್ಟ್ ಟೈಮ್ ಮೂವಿ ಹೋಗೋಣ. ಮೂವಿ ಐತೆ ಹೋಗೋಣ, ಫ್ರೀ ಇದೆಯಾ? ನಾನು ನೈಟ್ ಹೋಗಿ ಪ್ರಮೋಷನ್ 8 ಗಂಟೆ ಹೋಗ್ಬೇಕು ನಾನು. ಸರ್ ಅವ್ರ ನಿದ್ದೆಲೇ ನಡೀತಿಲ್ಲ. ಅವ್ರ ನಿದ್ದೆಲೇ ನೈಟ್ ಶಿಫ್ಟ್ ಎಫೆಕ್ಟು. ಸಂಡೇ ಇದೆಲ್ಲ ಬರುತ್ತೆ ವಿಡಿಯೋದಲ್ಲಿ ಅಡ್ಡಿಲ್ಲಲ್ಲ ಸರ್, ವಿಡಿಯೋದಲ್ಲಿ ಬರುತ್ತೆ ಅಡ್ಡಿಲ್ಲಲ್ಲ. ಏನ್ ಮಾಡಕ್ಕಾಗಲ್ಲ ಅಷ್ಟೇ. ಚಿಲ್ 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 100%. ಯು ಶುಡ್ ನೀಡ್ ಟಾನಿಕ್. ಇಸ್ಲೋ ನಿಂಗೆ ಒಳ್ಳೆ ಪ್ಲೇಸ್ ಗೊತ್ತಾ ನಾನು. ಯಾರು ಹುಡ್ಕೋಬೇಕು, ಯಾರು ಹುಡ್ಕೋಬೇಕು, ಕುಯ್ಕೊಂಡು ಹೋಗಿದ್ಮೇಲೆ ಇನ್ನೇನಲ್ಲಿ ಫುಲ್ ಫುಲ್ ಹುರ್ಕೋತಾರೆ ಅಷ್ಟೇ ಅಷ್ಟೇ 100% ಅಷ್ಟೇ. ಕುಯ್ಕೊಂಡು ಹೋದ್ಮೇಲೆ ಏನು ಗೊತ್ತಾ, ಎಲ್ಲ ಒಂದೇ ಥರ ಇರಲ್ಲ, ಕರೆಕ್ಟ್ ಥರ ಇದೆ. ನಮ್ಮ ಕಡೆ ಇದು ನಾವು ಶಾಮಿಗೆ ಪಾಯಸ ಅಂತಾರೆ. ಗೋಬಿ ಇನ್ನೊಂದು ಕೊಡ್ರು. ಶೇರ್ ಮಾಡ್ಕೊಳ್ಳಿ. ನಮ್ಮ ಕಡೆ ಈ ಹೋಳಿಗೆ ಲಾಸ್ಟಿಗೆ ಬರೋದು ಊಟದ ಆದ್ಮೇಲೆ. ನಮ್ಮ ಕಡೆ ಸ್ವೀಟು ಅಷ್ಟೇ. ನಮ್ಮ ಕಡೆ ಎಲ್ಲ ತಿರುಗಿ ಲಾಸ್ಟಲ್ಲಿ. ಹೌದಾ, ಮೋಸ್ಟ್ಲಿ ತಿಂದ್ಬಿಟ್ಟು ಅದು ಶಾವಿಗೆ ಪಾಯಸ ಮಾತ್ರ ಫಸ್ಟ್ ಬರ್ತದೆ ಇರೋದೇ ನಮ್ದು. ಹ್ಞೂ ಹಿಂಗೆ ನಾವೇ ಹೋಗ್ಬೇಕು, ನಾವೇ ಬಫೆ ಸಿಸ್ಟಮ್ ನಮ್ದು. ಬಾಳದಿ ಊಟ ಮಾಡಿಸಲ್ಲ ಮದುವೆದು. ನಮ್ದೆಲ್ಲ ಫುಲ್ ಹೆಂಗೆ ಅವ್ರದ್ದೆಲ್ಲ ಬಫೆ ಸಿಸ್ಟಮ್. ಯಾವ ಕಡೆ ಈ ಥರ ಊಟ ಬಡ್ಸೋದು ಏನಿಲ್ಲ. ಕೇಳಿಸಿಲ್ಲ ಅಲ್ಲಿ ಕೇಳಿ. ಖಾಲಿ ಇಟ್ಕೊಂಡಿದ್ಯಲ್ಲೋ. ಎಲ್ಲ ತಿನ್ನೋಯ್ತು. ಏನ್ ತಿಂದೆ? ರೈಸು ಗೀಸು ಎಲ್ಲ. ಏನ್ ತಿಂತೀಯ ಈಗ? ಹಲೋ, ವೈಟ್ ರೈಸ್ ಸಾಕು. ಪಾಯಸ ಒಂದು ಹಳ್ಳಿ ಮೂಳೆ ಇದ್ರೆ ಕಳಿಸ್ಕೊಡಿ, ಬೇರೆ ಇದ್ರೆ ಬೇಡ. ಅಲ್ಲೇ ಆಯ್ತಾ ಮೂಳೆ ಎಸ್, ಫೈನಲಿ ಊಟ ಆಯಿತಾ. ಹೋಗಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ 7 ಗಂಟೆ ಸರಿಗೆ ಮತ್ತೆ ನಾಗರಬಾವಿ ಕಡೆ ಪಯಣ. ಟೈಮ್ 7 ಆಯಿತಾ. ಸೊ ಈಗ ಒಂದು ವೀಡಿಯೋ ಶೂಟ್ ಇತ್ತು, ಸೊ ಹೊರಟಿತ್ತು. 6:30 ಹೊಡ್ಕೊಂಡ್ಕಂಡದ. ಬಟ್ ಮನಿಕಂಡು ಎದ್ದತ್ತ 6:30 ಎಂತ ಮಾಡು. ಸೊ ಪಟ ಪಟ ಹೊರಡ್ಕೀಗ. ಮಗ, ಆ ಸೂಟ್ ಕೇಸಲ್ಲಿ 2 ಕೋಟಿ ಇದೆ ಅಂತ ತಗೋಣ. ನಿಮಗೆ ನ್ಯೂಸ್ ಮಾಡ್ತೀವಿ. ತಗೋಣ ಗೊತ್ತಲ್ಲ ಹತ್ರ. ನಾಗರಬಾವಿ ಬಂದಿದ್ದ ಒಂದು ಪ್ರಮೋಷನ್ಗೆ. ಪಾಪ ಗಂಟೆ ನಿದ್ರೆ ಮಾಡಿದ. ಬೆಳಗ್ಗೆ 10 ಪ್ರೋಗ್ರಾಮ್ ನನಗೆ ಕರ್ಕೋಯ್ತಾ. ಈಗ ಪ್ರಮೋಷನ್ ಕೈ ಎಳ್ಕೊ ಬಂದೆ. ಎಷ್ಟು ಗಂಟೆ ನಿದ್ರೆ ಮಾಡ್ತೀನ? ಬರೀ 1 ಅವರ್ ಅಷ್ಟೇ ಮಾಡಿರೋದು. ಬರೀ 1 ಅವರ್ ನಿದ್ರೆ ಮಾಡಿದ ಅಷ್ಟೇ. ನೈಟ್ ಡ್ಯೂಟಿ ಮುಗಿಸೇ ಬಂದು. ಆಗಲ್ಲಪ್ಪ ನಿಮ್ಮ ಜೊತೆ. ಬನ್ನಿ ಪಟ್ಟ ವೀಡಿಯೋ ಶೂಟ್ ಮಾಡಿಕೆ ಪಟ್ಟ ಹೊಡುವ. ಫೈನಲಿ ಕಂಪ್ಲೀಟ್ ಆಯಿತು. ರೂಮಿಗೆ ಹೋಗಿ ಮನೆ ಕಂದಷ್ಟೇ. ಎಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಇರ್ತಂತ ಇಷ್ಟ ಆದ್ರೆ ಫಾಲೋ ಮತ್ತು ಲೈಕ್ ಕೊಡು ಮರಿಬೇಡಿ. ಅದೇ ತನಕ ಸಿಗ್ತಾಗ ಬಾಯ್ ಬಾಯ್.